ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಅಬ್ಬಕ್ಕ ಭವನದ ನಿರ್ಮಾಣದ ಹಕ್ಕೊತ್ತಾಯವನ್ನು ಸಲ್ಲಿಸುವ ಸಲುವಾಗಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಮೌನ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ತೊಕ್ಕೊಟ್ಟಿನ ಹೊಸ ಬಸ್ ಸ್ಟ್ಯಾಂಡ್ ಸ್ಥಳದಲ್ಲಿ. ನಮ್ಮ ಅಬ್ಬಕ್ಕ ಭವನ ಪ್ರಾರಂಭ ಆಗಿ ಅಲ್ಲಿವರೆಗೆ ಆ ಗೇಟ್ನವರೆಗೆ ಹೋಗ್ತದೆ. ಆ ಗೇಟ್ನವರೆಗೆ ಹೋಗಿ ಆ ಎಂಡವರೆಗೆ ಹೋಗ್ತದೆ. ಅಲ್ಲಿ ಒಂದು 41 ಸೆಂಟ್ಸ್ ಭವನದ ಕೆಳಗಡೆ ಪಾರ್ಕಿಂಗ್ ಉಂಟು, ಒಂದು ನಮ್ದು ಊಟದ ಹಾಲ್ ಉಂಟು, ಅದರ ನಂತರ ಒಂದು 600 ಮಂದಿ ಕೆಪಾಸಿಟಿ ಇದ್ದು ಆಡಿಟೋರಿಯಂ ಉಂಟು. ಅದರ ಹಿಂದುಗಡೆ ಅಬ್ಬಕ್ಕನ ಇದಕ್ಕೆ ಒಂದು ಮ್ಯೂಸಿಯಂ ಟೈಪಿನ ಒಂದು ಇದು ಸಣ್ಣ ಒಂದು ಲೈಬ್ರರಿ ಟೈಪ್ ಉಂಟು, ಮತ್ತೊಂದು ಆಫೀಸ್ ಉಂಟು. ಪ್ರತಿಭಟನೆ ಮಾಡಬೇಕಂತೇಳಿ ನಾವು ಹೇಳಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಪ್ರತಿಭಟನೆ ಮಾಡುವಂಥ ವಿಚಾರದಲ್ಲಿ ನಾವಿದ್ದೇವೆ, ಮಾಡಿದ್ದೇವೆ. ಇವತ್ತು ನಮ್ಮ ಒಂದೇ ಬೇಡಿಕೆ ಏನಂತ ಹೇಳಿದರೆ, ಈ ಅಬ್ಬಕ್ಕ ಭವನ ಇನ್ನೊಂದು ನಾಳೆ ಮನಸ್ಸು ಮಾಡಿದರೆ ಯಾರೇ ಮನಸ್ಸು ಮಾಡಿದ್ರು, ಅದು ಡಿಪಾರ್ಟ್ಮೆಂಟ್ ಆಗಲಿ ಅಧಿಕಾರಿ ಆಗಲಿ, ಜಿಲ್ಲಾಧಿಕಾರಿ ಅವರು, ಹೌಸಿಂಗ್ ಬೋರ್ಡ್ ಆಗಲಿ, ಕನ್ನಡ ಸಂಸ್ಥೆ ಇಲಾಖೆಯವರು ಅಥವಾ ಉಸ್ತುವಾರಿ ಮಿನಿಸ್ಟರ್ ಶಾಸಕರಾಗಲಿ ಅಥವಾ ಸರ್ಕಾರ ಆಗಲಿ, ನಾಳೆ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಏನು ಸಮಸ್ಯೆ ಇಲ್ಲ, ಅಗ್ರಿಮೆಂಟ್ ಎಲ್ಲ ಆಗಿದೆ, ಏನು ಸಮಸ್ಯೆ ಇಲ್ಲ. ಇದಕ್ಕೆ ಯಾವುದೇ ರೀತಿಯಲ್ಲಿ ಜಾಗದಿಲ್ಲ, ಟೆಂಡರ್ ಆಗಿದೆ, ಎಸ್ಟಿಮೇಟ್ ಆಗಿದೆ, ಹಣ ಇದೆ. ಇದನ್ನು ಪ್ರಾರಂಭ ಮಾಡಲಿಕ್ಕೆ ಏನಿಲ್ಲ. 2021ರಲ್ಲಿ ನಮ್ಮೆಲ್ಲರ ಬೇಡಿಕೆ, ಇಡೀ ಜನರ ಬೇಡಿಕೆ ಏನಂದರೆ ಅಬ್ಬಕ್ಕ ಭವನ ಒಂದು ಆಗಬೇಕು. ಎಲ್ಲರ ಭವನ ಇದು. ಅಬ್ಬಕ್ಕ ಭವನ ಅಂತ ಹೇಳಿದರೆ ಸಂಬಂಧಪಟ್ಟಂತೇಳಿ ಎಲ್ಲ ಭಾಷೆಗೆ ಸಂಬಂಧಪಟ್ಟ, ತುಳು ಭಾಷೆಗೆ, ಬ್ಯಾರಿ ಭಾಷೆಗೆ, ಕೊಂಕಣಿ ಭಾಷೆಗೆ, ಅರೆ ಭಾಷೆಗೆ ಮತ್ತು ಎಲ್ಲ ಭಾಷೆಗೆ ಎಲ್ಲರಿಗೂ ಸಂಬಂಧಪಟ್ಟ ಅಬ್ಬಕ್ಕ ಭವನ. ಅದನ್ನು ಹೋರಾಟ ಮಾಡಿದ ಅಬ್ಬಕ್ಕ, ಉಳ್ಳಾಲ ಅಬ್ಬಕ್ಕನಿಗೆ ಒಂದು ಕೀರ್ತಿ ಇರುವಂಥ ಕೆಲಸ ಆಗಬೇಕಂತ ಹೇಳುವ ವಿಚಾರದಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ಮತ್ತು ಸಂಬಂಧ ಅಧಿಕಾರಿಗಳಿಗೆ, ವಿಶೇಷವಾಗಿ ಜಿಲ್ಲಾಧಿಕಾರಿಯವರು, ಯಾಕಂದರೆ ಜಿಲ್ಲಾಧಿಕಾರಿಯವರ ಖಜಾನೆಗೆ ಹಣ ಬಂದಿದೆ. ಹೌಸಿಂಗ್ ಬೋರ್ಡ್ ಅಂತ ಹೇಳಿದರೆ ಅವರೊಂದು PWD ಹಾಕಿ ಒಂದು ಇಲಾಖೆ, ಅವರು ಈ ಕಾಮಗಾರಿಯನ್ನು ತೆಗೆದಿದ್ದಾರೆ. ಅವರು ಮಾಡಿಸಬೇಕು, ನಮ್ಮೆಲ್ಲರ ಪರವಾಗಿ ಅದು ಮಾಡಬೇಕೆಂದು ನಾವು ಒತ್ತಾಯಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ, ಊರಿನವರ ಪರವಾಗಿ ಮಾಡಬೇಕು. ಮತ್ತು ಇವತ್ತಿನ ಈ ಪ್ರತಿಭಟನೆ ನಾವು ಮೊದಲೇ 2 ತಿಂಗಳ ಮೊದಲೇ ನಾವು ಒಂದು ಹೊಸ ವರ್ಷದ ಆಚರಣೆ ಏನಂತ ಹೇಳಿದರೆ, ಇವತ್ತು ನಾವು ಅಬ್ಬಕ್ಕ ಭವನಕ್ಕೆ ಬೇಕಾದ ಪ್ರತಿಭಟನೆ ಮಾಡುವಂಥ ವಿಚಾರದಲ್ಲಿ ನಾವಿದ್ದೇವೆ. ನಾವು ಊರಿನಲ್ಲೇ ಕರೆದಿದ್ದೇವೆ, ನೀವೆಲ್ಲ ಬಂದಿದ್ದೀರಿ. ನಿಮಗೆ ಎಲ್ಲರಿಗೂ ನಾನು ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಕೇಸು ಇನ್ನೂ ತುಂಬ ಬಸ್ ಸ್ಟ್ಯಾಂಡ್ ಬರಲಿಕ್ಕುಂಟು, ಇನ್ನೂ ಕೂಡ ಬರಲಿಕ್ಕುಂಟು. ಇಷ್ಟೇ ಸ್ಥಳ ಇರೋದು ನಮ್ಮ ಅಬ್ಬಕ್ಕ ಭವನ. ಇಲ್ಲಿ ತಾಲೂಕು ವಿಲೇಜ್ ಅಕೌಂಟಿಗೆ, ಕ್ವಾರ್ಟರ್ಸಿಗೆಲ್ಲ ಹಣ ಇದು ಜಾಗ ಇಟ್ಟಿದ್ರು. ಅದರ ನಂತರ ನಮಗೆ ಕೊಟ್ಟದ್ದು, ಅದು ಮೊದಲೇ ಇತ್ತು ಸ್ಥಳ ನಮಗೆ ಅಬ್ಬಕ್ಕ ಭವನಕ್ಕೆ ಅಂತ 41 ಸೆಂಟ್ಸ್. ಈಗಾಗಲೇ RTC ಆಗಿದೆ, ಅದರ ಟೆಂಡರ್ ಆಗಿದೆ, ಎಸ್ಟಿಮೇಟ್ ಆಗಿದೆ, ಅಪ್ರೂವಲ್ ಆಗಿದೆ, ಸರ್ಕಾರದಿಂದ ಅನುಮತಿ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಕೆಲಸ ನಾಳೆ ಪ್ರಾರಂಭ ಆಗಿದೆ. ಏನೇ ಸಮಸ್ಯೆ ಇಲ್ಲ ಅಂತ ಬೇರೆ ಸಮಸ್ಯೆ ಅಂತ ಇಲ್ಲಿ ಏನು ನಮ್ಮ ಅಬ್ಬಕ್ಕ ಭವನಿಗೆ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಅಂತ ಏನಿಲ್ಲ. ಇದರ ಪಕ್ಕದಲ್ಲಿ ಬ್ಯಾರಿ ಭವನಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ನಾವು ಅನ್ಯೋನ್ಯತೆಯಿಂದ ಇರಬೇಕು, ತೊಂದರೆ ಆಗಬಾರ್ದು. ಹೀಗೆ ತಾಗಿ ಇನ್ನೊಂದು ಭವನ ಬೇಡ ಅಂತ. ಇಲ್ಲೇ ಪಕ್ಕದಲ್ಲಿ ಇಲ್ಲಿಯೂ ಮಾಡಿ, ಹತ್ತಿರದಲ್ಲಿ 1/2 ಕಿಲೋಮೀಟರ್ ಒಳಗಡೆ ಎಲ್ಲಿ ಬೇಕಾದ್ರೆ ಮಾಡಿ. ಇದಕ್ಕೆ ತಾಗಿ ಬ್ಯಾರಿ ಭವನ ಬೇಡ ಅಂತ. ಯಾಕಂತ ಹೇಳಿದ್ರೆ ಈ ಉಳ್ಳಾಲ ನಮ್ಗೆ ಮುಂಚಿನ ಪರಿಚಯ ಇದ್ದೈತೆ. ಒಂದು ಎಲ್ಲೇ ಯಾರೋ ಒಬ್ಬ ಹುಡುಗ ಒಂದು ಸಣ್ಣ ಕಲ್ಲು ಬಿಸಾಡಿದ್ರು ಗಲಾಟೆ ಆಗ್ತದೆ. ಆದ್ರಿಂದ ಇದು ಪಕ್ಕ 2 ವಿಭಿನ್ನ ವ್ಯವಸ್ಥೆಗಳ ಒಂದು ಭವನಗಳಾದ್ರೆ ಮುಂದಿನ ದಿನಗಳಲ್ಲಿ ಅದು ತೊಂದರೆ ಕೊಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಅವ್ರು ಆಗ್ಬಾರ್ದು ಬಂದ್ರೆ ನಾವು ಅಬ್ಬಕ್ಕ ಬ್ಯಾರಿ ಭವನಕ್ಕೆ ನಾವೇನು ವಿರೋಧ ಮಾಡ್ತಾ ಇಲ್ಲ. ಆದ್ರೆ ಸ್ವಲ್ಪ ದೂರ ತಗೊಂಡು ಹೋಗಿ ಅಂತ ಅಷ್ಟೇ ಹೇಳುದು, ಸ್ವಲ್ಪ ದೂರ ತಗೊಂಡು ಹೋಗಿ. ಕಲ್ಲಾಪಿನಲ್ಲಿ ಜಾಗ ಇದೆ, ಮಾಡ್ಬೋದಲ್ಲ ಅಷ್ಟೇ. ನಮ್ಮ ನಾವು ಧರಣಿ ಕೂತ್ಕೊಂಡದ್ದು ಅಬ್ಬಕ್ಕ ಭವನ ತಕ್ಷಣ ಮಾಡಿ. ನೀವು ಯಾಕೆ ಜಿಲ್ಲಾಧಿಕಾರಿಗಳು ಯಾಕೆ ಡಿಲೇ ಮಾಡ್ತಾ ಇದ್ದೀರಿ? ಸರ್ಕಾರವನ್ನ ದೂರದಲ್ಲಿ ಹಣ ಎಲ್ಲ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಈ ಪ್ರಕ್ರಿಯೆಯನ್ನು ತಕ್ಷಣ ಮಾಡಬೇಕು ಅಷ್ಟೇ, ನಮ್ಮ ಒತ್ತಾಯ ಅಷ್ಟೇ. ಅಬ್ಬಕ್ಕ ಭವನ ಅಂತ ಹೇಳುವಂಥದ್ದು ನಮ್ಮ ಇಡೀ ದೇಶದ ಒಂದು ವಿಶ್ವಾಸದ ನಡೆಯ ಒಂದು ಸಾತ್ವಿಕ ಸ್ವರೂಪ ಅಂತ ಹೇಳಿ ತಪ್ಪಾಗ್ತದೆ. ಕೇವಲ ಒಂದು ವ್ಯಕ್ತಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ಒಂದು ರೀತಿಯಲ್ಲಿ ಅಭಿಮಾನದ ಒಂದು ಸಂಕೇತವಾಗಿ ಅಬ್ಬಕ್ಕ ಭವನ ಬೇಕಂತ ಹೇಳುವ ಅಪೇಕ್ಷೆ ಈ ನಾಡಿನ ಎಲ್ಲ ಜನರದ್ದು.
ಅಬ್ಬಕ್ಕ ಭವನ ಅಂತ ಹೇಳಿದ್ರೆ ಅದರಲ್ಲಿ ಬ್ಯಾರಿ ಜನಾಂಗ ಬೇರೆ, ತುಳು ಜನಾಂಗ ಬೇರೆ ಅಥವಾ ಮಲಯಾಳ ಜನಾಂಗ ಬೇರೆ ಅಂತ ಹೇಳುವ ಪ್ರಶ್ನೆ ಇಲ್ಲ. ಇಲ್ಲಿ ನಾಡಿನ ಸಾಂಸ್ಕೃತಿಕ ಅಭಿಮಾನದ ಸಂಕೇತ. ಇದು ಶೀಘ್ರಾತಿ ಶೀಘ್ರ ಪೂರ್ಣಗೊಳ್ಳುವರೆ ನಾವೆಲ್ಲರೂ ಸಹಕಾರ ಕೊಡ್ತೇವೆ. ಇದು ಒಂದರ್ಥದ ಪ್ರತಿಭಟನೆ, ಇದು ಸಾತ್ವಿಕ ಪ್ರತಿಭಟನೆ. ಇದರಲ್ಲಿ ಯಾವುದೇ ರೀತಿಯ ಉಲ್ಲೇಖ ಅಥವಾ ವಿಕೃತಗಳು ಯಾವುದೂ ಇಲ್ಲ. ಇದು ಬೇರೆ ಒಂದರ್ಥದ ಆಗ್ರಹ. ದಯವಿಟ್ಟು ಎಲ್ಲರ ಹತ್ರ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ಬೇರೆ ಯಾವುದೇ ವಿಕೃತಗಳನ್ನು ಮನಸ್ಸಿನಲ್ಲಿ ಯೋಚನೆ ಮಾಡಬೇಕು. ಎಲ್ಲರೂ ಸೇರಿಕೊಂಡು ಅಬ್ಬಕ್ಕ ಭವನದ ರಚನೆ 1 ವರ್ಷದ ಒಳಗೆ ಕೊರೋನಾ ವಿಮುಕ್ತವಾಗಿದೆ. ಇವತ್ತು ಒಂದರ್ಥದಲ್ಲಿ ಹೊಸ ವರ್ಷದ ಪಾದಾರ್ಪಣೆ, ಮುಂದಿನ ಹೊಸ ವರ್ಷದ ಒಳಗೆ ಸರ್ಕಾರ ಮನಸ್ಸು ಮಾಡಿದರೆ ಇದು ಆಗುವುದರಲ್ಲಿ ಎಳ್ಳಷ್ಟು ಸಂಶಯಗಳನ್ನು ಸಾಧ್ಯವಾಗಲಿ ಅಂತ ಹೇಳ್ಕೊಂಡು ಸರ್ವರ ಶಂಕುಸ್ಥಾಪನೆಯಾಗಿ 9 ವರ್ಷ ಆಯಿತು ಅಂತ ಹೇಳ್ತಾರೆ. ಹಾಗಾಗಿ ಬೇಗದೊಮ್ಮೆ ಶಂಕುಸ್ಥಾಪನೆ ಬೇಕಾದರೆ ಪೂಜೆ ಗೀಜೆ ಮಾಡುವ ಏನು ತೊಂದರೆ ಇಲ್ಲ, ಆದರೆ ಆದಷ್ಟು ಬೇಗ ಆಗಲಿ ಅಂತ ಹೇಳ್ಕೊಂಡು ಸರ್ವ ಕನ್ನಡಿಗರ ಪರವಾಗಿ, ಸರ್ವ ಜನತೆಯ ಪರವಾಗಿ ಆಗ್ರಹಪೂರ್ವಕವಾಗಿ ನಾನು ಒತ್ತಾಸೆಯನ್ನು ಮಾಡಿದ್ದು. ಉತ್ಸವ ಸಮಿತಿಯವರು ಮೌನ ಪ್ರತಿಭಟನೆಯಲ್ಲಿ ಇವತ್ತು ಎಲ್ಲರೂ ಸೇರಿಸಿ ಕೂಡಲೇ ಭವನ ನಿರ್ಮಾಣ ಆಗಬೇಕು ಅಂತೇಳಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಎಲ್ಲ ಗಣ್ಯ ವ್ಯಕ್ತಿಗಳಿದ್ದಾರೆ. ಈ ಒಂದು ಕಟ್ಟಡ ಶಿಲಾನ್ಯಾಸ ಆಗಿ 9 ವರ್ಷ ಆದರೂ ಇವತ್ತಿನವರೆಗೂ ಇದರ ಕಾರ್ಯಚಟುವಟಿಕೆ ನಡೆಯದೇ ಇರೋ ಸಂದರ್ಭದಲ್ಲಿ ಇದರ ಪಕ್ಕದಲ್ಲಿ ಇದಕ್ಕೆ ತಾಳ್ಕೊಂಡೆ ಇನ್ನೊಂದು ಬ್ಯಾರಿ ಭವನ ಅಂತೇಳಿ ಶಂಕುಸ್ಥಾಪನೆಗೆ ಸುರಾತುರೆಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದ ಕೂಡಲೇ ಮೊದಲಾಗಿ ಹಿಂದೂ ಮಹಾಸಭಾದಿಂದ ನಾವು DC ಅವರಿಗೆ ಮನವಿ ಸಲ್ಲಿಸ್ತೇವೆ. ಇದು ಆಗಬಾರ್ದು, ಇದರ ಪಕ್ಕದಲ್ಲೇ ಇಂಥ ಒಂದು ಇದನ್ನು ನಿರ್ಮಾಣ ಮಾಡೋದು ಸರಿಯಲ್ಲ ಅಂತೇಳಿ ನಮ್ಮ ವಿರೋಧ ಇದೆ ಇದಕ್ಕೆ ಅಂತೇಳಿ ಕೂಡಲೇ ನಾವು ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಮನವಿಯನ್ನು ಕೊಟ್ಟು ಅದರ ನಂತರ ಉತ್ಸವ ಸಮಿತಿ, ತುಳುನಾಡ ಜವಳಿ ಎಲ್ಲರೂ ನಮಗೆ ಬೆಂಬಲ ಕೊಟ್ಟು ಜೊತೆಯಲ್ಲಿ ಇದನ್ನು ಇವತ್ತಿನ ನಮ್ಮ ಉದ್ದೇಶ ಏನಂದರೆ ಇವತ್ತು ಸೇರಿದಂತೆ ಅಬ್ಬಕ್ಕ ಭವನ ಶೀಘ್ರವಾಗಿ ಇಲ್ಲಿ ಆಗಬೇಕು.